ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ನೋಡ್ತಾ ಇದ್ದೀರಿ, ಡಿ ಕೆ ಶಿವಕುಮಾರ್ ಹೋದರು ಬಿ ಜೆ ಪಿಗೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಇಲ್ಲ ತಮ್ಮ ಬೆಂಬಲಿಗರೊಂದಿಗೆ ಅವರು ಪಾರ್ಟಿ ಹೊಡೆದ್ರು. ಮುಖ್ಯಮಂತ್ರಿ ಮುಂದುವರೆದೇ ಇದ್ದರೆ ಹೊರಗೆ ಹೋಗ್ತಾರೆ ಅನ್ನೋ ಮಾತು ಕೇಳಿದ್ದೀವಿ. ಎದ್ದ ತಕ್ಷಣದ ಚರ್ಚೆ ಆದರೆ ಅದಕ್ಕೊಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸ ಇದರಲ್ಲಿ ಹೈಕಮಾಂಡ್ ಯಾವ ಕೆಲಸ ಮಾಡಿಲ್ಲ ಅಂತ ಆರೋಪಗಳು ಸಾಕಷ್ಟಾಗಿದ್ದು. ಅದೇ ಕಾಲಕ್ಕೆ ಕಾಂಗ್ರೆಸ್ಸಲ್ಲಿ ಬಿಹಾರದಲ್ಲಿ ಅತ್ಯಂತ ದಯನೀಯವಾಗಿ ಸೋತಿದ್ದ ಕಾರಣ ಅಂತ ಹೇಳ್ತಾ ಇದ್ವಿ. ಅದೇನೂ ಇರಲಿ, ಅದು ಈಗ ಮಾತ್ರ ಒಂದು ಹೊಸ ಒಗ್ಗಟ್ಟಿನ ಮಂತ್ರಗಳು ಇಬ್ಬರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಸ್ವತಃ ಹೇಳ್ತಾ ಇದ್ದಾರೆ, ರಾಜಕೀಯ ಶಾಶ್ವತ ಅಲ್ಲ, ಮತ್ತು ಅದೇ ಕಾಲಕ್ಕೆ ಯಾರ ಅಪ್ಪನ ಆಸ್ತಿನೂ ಅಲ್ಲ, ಯಾವುದು ಮುಖ್ಯಮಂತ್ರಿ ಪದವಿ ಅನ್ನುವಂಥದ್ದು ಈ ನೆಲೆಯಲ್ಲಿ ಮಾತಾಡೋದು ಹೊರಟಿದ್ದಾರೆ. ಮತ್ತು ಅವರಾದರೂ ಸಹಿತ ಇವ್ರ ಮನೆಗೆ ಇವ್ರು ಅವ್ರ ಊಟಕ್ಕೆ ಬರ್ತಾಯಿದ್ದಾರೆ, ಅವ್ರ ಮನೆಗೆ ಇವ್ರು ಹೋಗ್ತಾ ಇದ್ದಾರೆ, ಲಂಚ್ ಮಾಡ್ತಾಯಿದ್ದಾರೆ, ಉಪಹಾರ ತೊಗೊಳ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಆದಷ್ಟು ಅವ್ರ ಮಧ್ಯದಲ್ಲಿ ಏನೂ ಇಲ್ಲಪ್ಪ, ನಾವು ಒಂದಾಗಿದ್ದೀವಿ, ಒಗ್ಗಟ್ಟದ, ನಾವು ಕೂಡ ಹೋಗ್ತೀವಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಇದೊಂದು ರೀತಿ ಒಳ್ಳೆಯದ್ರೆ ಇಲ್ಲಂತಲ್ಲ, ಯಾಕಂದರೆ ಇದು ಬರಬೇಕಾದ್ರೆ ಹಲವಾರು ಕಾರಣಗಳಿದ್ದಾವೆ, ಇಲ್ಲಂತಲ್ಲ. ಮತ್ತು ಇಬ್ಬರಿಗೂ ಗೊತ್ತದ ತಮ್ಮ ಶಕ್ತಿ ಎಷ್ಟದ, ತಮ್ಮ ಮಿತಿ ಎಷ್ಟದ ಅಂತೇಳಿ. ಮತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರ ಬೆಂಬಲಿಗರು ಹೇಳ್ಬೋದು, ನಾವು 30 ಜನ ಇದ್ದಾರೆ ಶಾಸಕರು,